ಕಲಬುರಗಿ ತಾಲೂಕಿನ ಅರಳಗುಂಡಗಿ ಗ್ರಾಮದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಸ್ವಪ್ನ ಅವರ ಮೇಲೆ ಹಲ್ಲೆ ನಡೆಸಿದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಬಾರದು ಎಂದು ಬೆದರಿಕೆ ಹಾಕಿದ ಘಟನೆಗೆ ಸಂಬಂಧಿಸಿದಂತೆ ಗ್ರಾಮದಲ್ಲಿನ ಅಹಿತಕರ ಘಟನೆಗೆ ಸ್ಥಳೀಯ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರೇ ಕಾರಣವೆಂದು ದಲಿತ ಮುಖಂಡ ಹಾಗೂ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕ ಅರ್ಜುನ್ ಭದ್ರೆ ಆರೋಪಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅರಳಗುಂಡಗಿ ಗ್ರಾಮದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ ಸ್ವಪ್ನ ಅವರು ಕಾಂಗ್ರೆಸ್ ಪಕ್ಷದವರಾಗಿದ್ದು ಅವರ ಮೇಲೆ ಹಲ್ಲೆ ನಡೆದಿದೆ. ಆದರೂ ಅವರಿಗೆ ರಕ್ಷಣೆ ಸಿಗುತ್ತಿಲ್ಲವೆಂದು ಅರ್ಜುನ್ ಭದ್ರೆ ಕೇಳಿಕಾರಿದರು. ಸ್ಥಾನದ ಚುನಾವಣೆಯ ಸಂದರ್ಭದ ಘಟನಾವಳಿಗಳು ಬಹುಶಃ ಇದಕ್ಕಿಂತ ಮುಂಚಿತವಾಗಿ ಹಲವು ಸಂಘಟನೆಗಳ ಮುಖಾಂತರ ಒಂದು ಪತ್ರಿಕಾಗೋಷ್ಠಿ ಕರೆದು ಅದರ ವಿಷಯಗಳು ಬಹುಶಃ ತಮ್ಮೆಲ್ಲರಿಗೆ ಗೊತ್ತಿರತಕ್ಕಂಥ ವಿಷಯಗಳು. ಇಲ್ಲಿ ಪ್ರಮುಖವಾಗಿ ಏನು ಅರಳಗುಂಡಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನದ ಚುನಾವಣೆ ಕಾಲದಲ್ಲಿ ಆ ಸಮಯದಲ್ಲಿ ಏನು ಅಹಿತಕರ ಘಟನೆಗಳು ನಡೆದು ಎರಡು ಗುಂಪುಗಳ ಮಧ್ಯೆ ಕೇಸು ಮತ್ತು ಪ್ರತಿ ಕೇಸುಗಳು ದಾಖಲಾಗಿರ್ತಕ್ಕಂಥದ್ದು ಮತ್ತು ಇದೆಲ್ಲ ಘಟನಾವಳಿಗಳಿಗೆ ಬಹುಶಃ ಅಲ್ಲಿಯ ಶಾಸಕರು ಅಂದರೆ KKRDB ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಅಜಯ್ ಸಿಂಗ್ ಅವರ ನಿರ್ಲಕ್ಷ್ಯತನವೇ ಪ್ರಮುಖ ಕಾರಣ ಆಗಿರ್ತಕ್ಕಂಥದ್ದು. ಯಾಕಂತ ಕೇಳಿದಾಗ ಬಹುಶಃ ಅರಳಗುಂಡಗಿ ಗ್ರಾಮ ಪಂಚಾಯತ್ನಲ್ಲಿ 25 ಜನ ಗ್ರಾಮ ಪಂಚಾಯತ್ ಸದಸ್ಯರಿದ್ದು ಅದರಲ್ಲಿ 4 ಜನ ಪರಿಶಿಷ್ಟ ಜಾತಿಗೆ ಸೇರಿರ್ತಕ್ಕಂಥದ್ದು. ಅದರಲ್ಲಿ ಈಗ ಏನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಸ್ಥಾನಕ್ಕೆ ಒಂದು ಕಡೆ ಶ್ರೀಮತಿ ಸ್ವಪ್ನ ಅವರು ಒಂದು ಕಡೆ ಅಭ್ಯರ್ಥಿಯಾದರೆ ಮತ್ತೊಂದು ಕಡೆ ಶರಣಗೌಡರ ಗುಂಪೇನಪ್ಪ ಅಂತಂದರೆ ಅಧ್ಯಕ್ಷ ಸ್ಥಾನದ ಪೈಪೋಟಿಯಲ್ಲಿರ್ತಕ್ಕಂಥದ್ದು. ಇವರಿಬ್ಬರು ಏನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರ್ತಕ್ಕಂಥ ಸದಸ್ಯರುಗಳು. ಆದರೆ ಸ್ಥಳೀಯ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರನ್ನು ಕಡೆ ಕೂಡಿಸಿ ಯಾರು ಅಧ್ಯಕ್ಷ ಸ್ಥಾನ ಆಗಬೇಕಂತಕ್ಕಂಥದ್ದು ಸ್ಥಳೀಯ ಮುಖಂಡರಿಂದ ಅಲ್ಲಿ ಏನು ಸ್ಥಳೀಯ ಮುಖಂಡರ ಕಾಂಗ್ರೆಸ್ ಮುಖಂಡರಿಂದ ಚರ್ಚೆ ಮಾಡಿ ಒಮ್ಮತದ ಅಭ್ಯರ್ಥಿ ಆಯ್ಕೆ ಮಾಡಬೇಕಾಗಿತ್ತು. ಆದರೆ ಆ ರೀತಿ ಒಂದು ವೇಳೆ ಒಮ್ಮತದ ಅಭ್ಯರ್ಥಿಗ ಸ್ಥಳೀಯರು ಒಪ್ಪದೇ ಹೋದರೆ ಏನಪ್ಪ ಅಂತಂದರೆ ಅಂಥವರನ್ನು ಪಕ್ಷದಿಂದ ತೆಗೆದುಹಾಕಿ ಅಲ್ಲಿ ಒಂದು ತಿಳಿ ವಾತಾವರಣ ಮೂಡಿಸಿ ಅಲ್ಲಿ ಅಧ್ಯಕ್ಷತೆ ಏನಪ್ಪ ಅಂದ್ರೆ ಸುಸೂತ್ರವಾಗಿ ನಡೆಯೋಂಗೆ ಮಾಡಬೇಕಾಗಿತ್ತು ಶಾಸಕರು. ಆದರೆ ಆ ರೀತಿ ಆಗಲಿಲ್ಲ ಅಲ್ಲಿ. ಅದಕ್ಕೆ ಅವ್ರದ್ದು ಏನಪ್ಪ ಅಂತಂದ್ರೆ ನಿರ್ಲಕ್ಷ್ಯ ಕಾರಣ ಮತ್ತು ಬೇರೆ ಬೇರೆ ಕಾರಣಗಳು ಕೂಡ ಅಲ್ಲಿ ಎದ್ದು ಕಾಣ್ತಕ್ಕಂಥದ್ದು. ಯಾಕಂತಂದರೆ ಶ್ರೀಮತಿ ಸ್ವಪ್ನ ಅವ್ರು ಏನಪ್ಪ ಅಂದರೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟಾಲಜಿ, ಎಂಡೋಕ್ರಾಲಜಿ, ENT ಮತ್ತು ಅಫ್ತಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.